ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯವೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ವಿಶೇಷವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪೂಜೆ ಇದೆ. ಆ ಪೂಜೆ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂಥೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಯಾರಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಪೂಜೆ ಅಂತ ಹೇಳಿದ್ರೆ, ಯೋಗಿನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಿ, ಯೋಗಿನಿ ದೇವಿ ಏನಿದ್ದಾಳೆ ಆ ಯೋಗಿನಿ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆ ಇದು. ಈ ಪೂಜೆಯಿಂದ ನಿಮಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ, ಧನ ಕನಕ ವಸ್ತು ವಾಹನಗಳು ಸಿಗುತ್ತೆ. ಆದರೆ ಇದಕ್ಕೆ ನಿಯಮಗಳಿದೆ. ಆ ನಿಯಮಾನುಸಾರವಾಗಿ ಕರೆಕ್ಟಾಗಿ ಪೂಜೆಯನ್ನು ಮಾಡಿಕೊಂಡಾಗ ಒಂದಷ್ಟು ಒಳ್ಳೆಯ ಒಂದು ಯಾವುದೇ ಒಂದು ಕೆಲಸ ಆಗಲ್ಲ ಅಂದಾಗ ಆ ಕೆಲಸ ಆಗುವಂತೆ ಮಾಡುವಂತಹ ಶಕ್ತಿ ಈ ಒಂದು ಪೂಜೆಗಳಿಗಿದೆ. ಈ ಪೂಜೆಗೆ ನಿಮಗೆ ಮುಖ್ಯವಾಗಿ ಏನಪ್ಪ ಬೇಕಪ್ಪ ಅಂದರೆ ತುಳಸಿ ಬೀಜ ಮತ್ತು ಕಾಮಕಸ್ತೂರಿ ಬೀಜ. ತುಳಸಿ ಬೀಜ ಸಿಕ್ಕಿಲ್ಲ ಅಂದ ಪಕ್ಷದಲ್ಲಿ ಕಾಮಕಸ್ತೂರಿ ಬೀಜನೂ ಆಗುತ್ತೆ. ಈ ತುಳಸಿ ಬೀಜ ಕಾಮಕಸ್ತೂರಿ ಬೀಜವನ್ನು ಇಟ್ಕೊಂಡು ಯೋಗಿನಿ ಪೂಜೆಯನ್ನು ಮಾಡುವಂಥದ್ದು. ಯೋಗಿನಿ ಪೂಜೆ ಮಾಡೋದರಿಂದ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ, ಅನುಗ್ರಹ ಅಂತಕ್ಕಂಥದ್ದಾಗತ್ತೆ. ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ. ಜೀವನದಲ್ಲಿ ಏನೋ ಒಂದು ಕೆಲಸ ಆಗಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲೂ ಕೂಡ ಅಂತಹ ಕೆಲಸಗಳು ಬಹಳ ಚೆನ್ನಾಗಿ ಸುಸೂತ್ರವಾಗಿ ಆಗುವಂಥದ್ದು ಆಗುತ್ತೆ. ಸೊ ಈ ಯೋಗಿನಿ ಪೂಜೆಗೆ ನೀವು ವಿಶೇಷವಾಗಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಸೋಮವಾರ, ಗುರುವಾರ, ಮಂಗಳವಾರ, ಶುಕ್ರವಾರದ ದಿನ ಒಂದಷ್ಟು ತುಳಸಿ ಬೀಜವನ್ನು ಅರಿಶಿಣದ ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದಿಟ್ಕೊಂಡು ಅಕ್ಕಿ ಹಿಟ್ಟನ್ನು ಒಂಚೂರು ನೀರು ಹಾಕಿ, ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ನೀರನ್ನು ಹಾಕಿ ಒಂದು ಸಣ್ಣದಾಗಿರ್ತಕ್ಕಂಥ ಯೋಗಿನಿಯ ಒಂದು ಹೆಣ್ಣು ಗೊಂಬೆಯನ್ನು ಮಾಡ್ಕೋಬೇಕು. ಆ ಯೋಗಿನಿಯ ಹೆಣ್ಣು ಗೊಂಬೆಯನ್ನು ಮಾಡಿಕೊಂಡು ಅದನ್ನು ಬೆಳ್ಳಿ ತಟ್ಟೆಯಲ್ಲಿ ಅಷ್ಟದಳವನ್ನು ಹಾಕಿ, ಅರಿಶಿಣದಲ್ಲಿ ಅಷ್ಟದಳವನ್ನು ಮಾಡಿಕೊಂಡು ಈ ಯೋಗಿನಿ ಗೊಂಬೆಯನ್ನು ಆ ಬೆಳ್ಳಿ ತಟ್ಟೆಯ ಅಷ್ಟದಳದ ಮಧ್ಯದಲ್ಲಿ ಇಟ್ಟು ವಿಶೇಷವಾಗಿರ್ತಕ್ಕಂಥ ಯೋಗಿನಿ ಪೂಜೆಗೆ ನೀವು ಕೂತ್ಕೋಬೇಕು. ಆ ಕಡೆ ಈ ಕಡೆ ತುಪ್ಪದ ದೀಪ ಮತ್ತು ಅರಿಶಿಣ, ಕುಂಕುಮ, ರಕ್ತಚಂದನ, ಗಂಧ, ಸಿಂಧೂರ, ಒಂದಷ್ಟು ಹೂಗಳು ಎಲ್ಲ ಇಟ್ಕೊಂಡು ಈ ಒಂದು ಯೋಗಿನಿ ಪೂಜೆಗೆ ಅಂಥೇಳಿ ಕೂತ್ಕೋಬೇಕು. ಯೋಗಿನಿ ಪೂಜೆಗೆ ಕೂತ್ಕೊಂಡು ಆ ಒಂದು ಯೋಗಿನಿಯ ಮೇಲೆ ನೀವು ಮೊದಲಿಗೆ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡಿ ಒಂದು ಹೂವನ್ನು ಇಟ್ಟು, ತದನಂತರ ಸ್ವಲ್ಪ ಅರಿಶಿಣ, ಕುಂಕುಮ, ಹೂವು, ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ, ಸ್ವಲ್ಪ ಧೂಪವನ್ನು ಬೆಳಗಿ ಧೂಪವನ್ನು ತೋರಿಸಿ ಒಂದು ಮಂಗಳಾರತಿಯನ್ನು ಮಾಡಿ ಒಂದಷ್ಟು ನೈವೇದ್ಯವನ್ನು ಕೊಟ್ಟು, ನೈವೇದ್ಯ ನೀವು ಏನು ಬೇಕಾದ್ರೂ ಕೊಡ್ಬೋದು, ಆ ಯೋಗಿನಿ ಸ್ವೀಕಾರ ಮಾಡ್ತಾಳೆ. ಆ ಒಂದು ಮಂಗಳಾರತಿಯನ್ನು ಮಾಡಿ ತುಳಸಿ ಬೀಜವನ್ನು ತಮ್ಮ ಬಲಗೈಯಲ್ಲಿ ಇಟ್ಕೋಬೇಕು. ಬಲಗೈಯಲ್ಲಿ ಇಟ್ಕೊಂಡು ಯಾರ ಹೆಸರಲ್ಲಿ ನೀವು ಪೂಜೆ ಮಾಡ್ತೀರೋ ಆ ಹೆಸರನ್ನು 21 ಸಲ ಹೇಳಬೇಕು. ಉದಾಹರಣೆಗೆ ಶಿವ ಅಂತ ಹೇಳಿದ್ರೆ ಶಿವ 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 ಅಂತ 21 ಸಲ ಆ ಹೆಸರನ್ನು ಹೇಳಬೇಕು. ಹೆಸರನ್ನು ಹೇಳಿದ ಮೇಲೆ ಆ ಒಂದು ತುಳಸಿ ಬೀಜವನ್ನು ತಮ್ಮ ತಲೆಯ ಮೇಲೆ 3 ಸಲ ಪ್ರದಕ್ಷಿಣೆಯಾಗಿ ತಿರುಗಿಸ್ಕೊಂಡು ಶ್ರೀಂ ಐಂ ಶ್ರೀಂ ಮಹಾ ತುಳಜಾ ಭವಾನಿ ಮಹಾ ಯೋಗಿನ್ಯೈ ನಮೋ ನಮಃ ಅನ್ನುವಂತಹ ಮಂತ್ರವನ್ನು ಹೇಳಿ ಬೀಜವನ್ನು ಆ ಯೋಗಿನಿ ಗೊಂಬೆಯ ತಲೆಯ ಮೇಲೆ ಹಾಕಬೇಕು. ಇದೇ ಮಂತ್ರವನ್ನು 1008 ಸಲ ಹೇಳಿ ತಲೆ ಮೇಲೆ ತಿರುಗಿಸಿ ಮುಖದ ಮೇಲೆ ಹಾಕಬೇಕು. ಮತ್ತೆ ಆ ಮಂತ್ರವನ್ನು ಹೇಳಬೇಕು. ತುಳಸಿ ಬೀಜವನ್ನು ಕೈಯಲ್ಲಿಟ್ಕೋಬೇಕು. ಆ ಗೊಂಬೆಯ ಕತ್ತಿನ ಭಾಗದಲ್ಲಿ ಹಾಕಬೇಕು, ಎದೆ ಭಾಗದಲ್ಲಿ ಹಾಕಬೇಕು.
ಹೊಟ್ಟೆಯ ಭಾಗದಲ್ಲಿ ಹಾಕಬೇಕು, ಕಾಲುಗಳ ಮೇಲೆ ಹಾಕಬೇಕು. ಇದೇ ಥರ ಸಂಪೂರ್ಣವಾಗಿ ಆ ಗೊಂಬೆಯ ದೇಹದ ಪೂರ್ತಿ ಆ ತುಳಸಿ ಬೀಜ ಬಿದ್ದ ಮೇಲೆ ನೀವು ಮತ್ತೆ ಆ ಗೊಂಬೆಗೆ ಅರಿಶಿನ, ಕುಂಕುಮ, ಸಿಂಧೂರ, ಹೂವು, ಅಕ್ಷತೆ ಎಲ್ಲವನ್ನೂ ಇಟ್ಟು ಪೂಜೆ ಮಾಡಿ ಒಂದು ತಾಂಬೂಲವನ್ನು ಕೊಟ್ಟು ಪಾಯಸವನ್ನು ನೈವೇದ್ಯ ಮಾಡಿ ಆ ಯೋಗಿನಿ ಗೊಂಬೆಗೆ ವಿಶೇಷವಾಗಿರ್ತಕ್ಕಂಥ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡಿ ಇದನ್ನು ಸೋಮವಾರ, ಗುರುವಾರ, ಮಂಗಳವಾರ, ಶುಕ್ರವಾರ ಈ 4 ದಿನದಲ್ಲಿ ಯಾವುದಾದ್ರೂ ಒಂದು ದಿನನ ಸೆಲೆಕ್ಟ್ ಮಾಡಿಕೊಂಡು ಅದೇ ಥರ ಈಗ ಸೋಮವಾರ ನೀವು ಮಾಡಿದ್ರಿ ಅಂದರೆ 9 ಸೋಮವಾರದ ದಿನ ಇದೇ ಥರ ನೀವು ಮಾಡ್ಕೋಬೇಕು. ಭಾನುವಾರನೇ ಬೀಜ ತಂದಿಟ್ಕೊಳ್ಳಿ, ಸೋಮವಾರ ದಿನ ಈ ಕೆಲಸವನ್ನು ಮಾಡಿ. ಇದೇ ಥರ ನೀವು 9 ವಾರಗಳ ಕಾಲ ಕರೆಕ್ಟಾಗಿ ಮಾಡಿ ಪ್ರತಿ ವಾರವೂ ಕೂಡ ಮೊದಲನೇ ವಾರದಿಂದ ಪ್ರತಿ ವಾರವೂ ಕೂಡ ಆ ಗೊಂಬೆಯನ್ನು ಕಪ್ಪು ವಸ್ತ್ರದಲ್ಲಿ ಸುತ್ತಿ ನೀರಿಗೆ ಬಿಡಬೇಕು. ಇದೇ ಥರ 9 ವಾರಗಳು ಕೂಡ ನೀವು ಪೂಜೆ ಆದ ತಕ್ಷಣ ಆ ಗೊಂಬೆಯನ್ನು ಕಪ್ಪು ವಸ್ತ್ರದಲ್ಲಿ ಸುತ್ತಿ ನೀರಿಗೆ ಬಿಡ್ತಾ ಬರೋದು. ಅದೇ ಥರ 9 ವಾರಗಳು ಮಾಡಿದ ಮೇಲೆ ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನ, ಚೌಡೇಶ್ವರಿ ಇರ್ಬೋದು, ಮಾರಮ್ಮ ಇರ್ಬೋದು, ಕೆಂಪಮ್ಮ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಭುವನೇಶ್ವರಿ ಇರ್ಬೋದು, ಬನಶಂಕರಿ ಇರ್ಬೋದು, ಯಾವುದಾದ್ರೂ ಹೆಣ್ಣು ದೇವರ ದೇವಸ್ಥಾನ. ಯಾಕಂದರೆ ನೀವು 9 ವಾರ ಯೋಗಿನಿ ಪೂಜೆ ಮಾಡಿದಾಗ ಆ 9 ವಾರದ ಎನರ್ಜಿ ಅಲ್ಲಿರುವಂಥ ಒಂದು ದೇವಿಯ ಸನ್ನಿಧಾನದಲ್ಲಿ ಹೋಗಿರುತ್ತೆ. ಅಂದರೆ ಹತ್ತಿರದಲ್ಲಿರ್ತಕ್ಕಂಥ ದೇವಿ ಸನ್ನಿಧಾನ. ಆ ದೇವಿ ಸನ್ನಿಧಾನಕ್ಕೆ ಹೋಗಿ ನೀವು ಅಭಿಷೇಕ ಪೂಜೆಯನ್ನು ಮಾಡಿಸಿ ಒಂದು ಸೀರೆ, ನಿಮಗೆ ಅನುಕೂಲ ಇದ್ದರೆ ಒಂದು ಸೀರೆಯನ್ನು ಕೊಟ್ಟು ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನೆಯನ್ನು ಮಾಡಿಸಿ, ಆ ಅರ್ಚನೆ ಮಾಡಾದಮೇಲೆ ಒಂದು ಲಿಂಬೆಹಣ್ಣನ್ನು ಆ ದೇವಿಯ ಮೇಲೆ ಇಟ್ಟು ಅದನ್ನು ತಂದು ಮನೆಗೆ ತಂದು ವಿಶೇಷವಾಗಿ ಆ ಲಿಂಬೆಹಣ್ಣನ್ನ 2 ಭಾಗ ಮಾಡಿ ಅರ್ಧ ಭಾಗವನ್ನು ಯಾರ ಹೆಸರಲ್ಲಿ ಪೂಜೆ ಮಾಡ್ಕೊಂಡಿರ್ತೀರೋ ಅವರು ಚೆನ್ನಾಗಿ ಮೈ ಕೈಯೆಲ್ಲ ಉಜ್ಜಿ ಸ್ನಾನ ಮಾಡಿ, ಇನ್ನೊಂದು ಅರ್ಧ ಲಿಂಬೆಹಣ್ಣನ್ನು ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ, ಕಾಳುಮೆಣಸು ಪುಡಿ, ಬೆಲ್ಲದ ಪುಡಿ ಹಾಕಿ ಒಂದು ಪಾನಕವನ್ನು ಮಾಡಿ ಆ ಪಾನಕವನ್ನು ದೇವರಿಗೆ, ಮನೆ ದೇವರಿಗೆ ಸಮರ್ಪಣೆಯನ್ನು ಮಾಡಿ ತಾವು ಸ್ವೀಕಾರ ಮಾಡಬೇಕು. ಯಾರಿಗೂ ಕೊಡಬಾರ್ದು. ಯಾರ ಹೆಸರಲ್ಲಿ ಮಾಡಿರ್ತೀರೋ ಅವರ ಹೆಸರಲ್ಲೇ ಆ ಪಾನಕವನ್ನು ಸ್ವೀಕಾರ ಮಾಡ್ಕೋಬೇಕು. ಈ ಥರ ನೀವು ಸಂಪೂರ್ಣವಾಗಿ ಮಾಡಿದ್ದೇ ಆದರೆ ಜೀವನದಲ್ಲಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿ. ಈ ತುಳಸಿ ಬೀಜದಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ, ಎನರ್ಜಿ ಉಂಟಾಗಿ ನಿಮಗೆ ನಿಮ್ಮ ಕೆಲಸಗಳಲ್ಲಿರ್ಬೋದು, ಕಾರ್ಯಗಳಲ್ಲಿರ್ಬೋದು, ಕೋರ್ಟು ಕಚೇರಿಗಳಿರ್ಬೋದು, ಮನೆಯಲ್ಲಿ ಶಾಂತಿ ನೆಮ್ಮದಿಗಳಿರ್ಬೋದು, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಇನ್ನು ಈ ಒಂದು ಪೂಜೆ ಮಾಡಬೇಕಾದ್ರೆ ನಿಮಗೆ ಯಾರು ಏನು ತಾಂತ್ರಿಕ ಮಾಡಿಸಿರಬಾರ್ದು, ಯಾವುದೇ ದೋಷಗಳಿರಬಾರ್ದು, ಯಾವುದೇ ಶಾಪಗಳಿರಬಾರ್ದು. ಇವೆಲ್ಲ ಇತ್ತು ಅಂದರೆ ಒಂದು ಸಲ ಸಂಪರ್ಕ ಮಾಡಿ ಕೇಳಿಕೊಂಡು ನಂತರ ಈ ಪೂಜೆಯನ್ನು ಪ್ರಾರಂಭ ಮಾಡಿ. ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ಲಕ್ಷ್ಮೀ ಮನೆಯಲ್ಲಿ ಯಾವಾಗಲೂ ಸದಾಕಾಲ ನೆಲೆಸ್ತಾಳೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಪೂಜೆ ಇದು. ಇನ್ನು ಹೆಚ್ಚಿಗೆ ಏನಾದರೂ ವಿವರ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.